ಅನ್ನೋದು ಕೂಡ ನೋಡಬೇಕಾಗಿರುತ್ತೆ ಚೇತನ್. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಟಿಕೆಟ್ ಪಡೆಯಲು ವೀಣಾ ಕಾಶಪ್ಪನವರ್ ಸರ್ಕಸ್ ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಈಗಾಗಲೇ ಎಲ್ಲಾ ರೀತಿಯಾದ ತಯಾರಿಗಳು ಮಾಡ್ಕೊಳ್ತಾ ಇದ್ದಾವೆ ಎಲ್ಲ ಪಕ್ಷಗಳು. ವೀಣಾ ಮೇಲೆ ಹೈಕಮಾಂಡ್ ನಾಯಕರ ಒಲವಿದೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳಿದೆ. ಹೈಕಮಾಂಡ್ ಒಪ್ಪಿದ್ರೂ ಕೂಡ ಸ್ಥಳೀಯ ನಾಯಕರ ವಿರೋಧ ಇದೆ. ರೇಸ್ನಲ್ಲಿದ್ದಾರೆ ಮಾಜಿ ಸಚಿವ ಅಜಯ್ ಕುಮಾರ್, ಸರನಾಯಕ ಬಸವಪ್ರಭು, ಸರನಗೌಡ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ರಕ್ಷಿತಾ ಈಟಿ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಟ್ಟು 5 ರಿಂದ 6 ಜನ ಈವರೆಗೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಿದ್ರೆ ಇಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ? ಟಿಕೆಟ್ ಪೈಪೋಟಿ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಈಗ ಮತ್ತೊಂದು ಕಡೆ ಇಲ್ಲಿ ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಿಷ್ಟು ಹೈಕಮಾಂಡ್ ಒಲವಿದ್ರು ಕೂಡ, ವೀಣಾ ಮೇಲೆ ಹೈಕಮಾಂಡ್ ಒಲವಿದ್ರು ಕೂಡ, ಆದ್ರೆ ಅಲ್ಲಿನ ಸ್ಥಳೀಯ ನಾಯಕರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸ್ಥಳೀಯ ನಾಯಕರ ವಿರೋಧದ ಮೇಲೆ ಇಲ್ಲಿ ನಾಯಕರು ಯಾವ ರೀತಿ ಅಂತ ಆಯ್ಕೆ ಮಾಡ್ತಾರೆ, ಯಾರಿಗೆ ಟಿಕೆಟ್ ಫೈನಲ್ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ವೀಣಾ ಕಾಶಪ್ಪನವರಿದ್ದಾರೆ, ಅಜಯ್ ಕುಮಾರ್ ಅವರಿದ್ದಾರೆ, ಬಸವಪ್ರಭು ಇದ್ದಾರೆ. ಹೀಗೆ ಹೈಕಮಾಂಡ್ ಯಾರ ಮೇಲೆ ಒಲವು ತೋರಿಸುತ್ತೆ, ರಕ್ಷಿತಾ ಈಟಿ ಕೂಡ ಇದ್ದಾರೆ. ಸೊ ಇವರೆಲ್ಲರ ಮಧ್ಯೆ ಈಗ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇರುವಂತದ್ದು. ಇನ್ನು ಬಾಗಲಕೋಟೆಯಲ್ಲಿ ರಂಗೇರಿದ ಸಂಸತ್ ಎಲೆಕ್ಷನ್. ಬಿಜೆಪಿ ನಾಯಕರಿಂದ ಟಿಕೆಟ್ಗೆ ಭಾರಿ ಲಾಬಿ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ರಂಗೇರಿದೆ ಸಂಸತ್ ಎಲೆಕ್ಷನ್. ಬಿಜೆಪಿ ನಾಯಕರಿಂದ ಟಿಕೆಟ್ಗೆ ಭಾರಿ ಲಾಬಿ ನಡೀತಾ ಇದೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಳಿಕ ಬಹಳಷ್ಟು ಲೆಕ್ಕಾಚಾರಗಳು ಬದಲಾಗಿದ್ದಾವೆ. ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಬದಲಾವಣೆ ಕುರಿತು ಚರ್ಚೆ ನಡೀತಾ ಇದೆಯಂತೆ. ಈ ಬಾರಿ ಪಿಸಿ ಗದ್ದಿಗೌಡರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಟಿಕೆಟ್ ರೇಸ್ಗೆ ಎಂಟ್ರಿ ಕೊಟ್ಟ ಮುರುಗೇಶ್ ನಿರಾಣಿ, ಇಲ್ಲೂ ಕೂಡ ಟಿಕೆಟ್ ವಿಚಾರವಾಗಿ ಒಂದಿಷ್ಟು ಗದ್ದಲಗಳು, ಪೈಪೋಟಿಗಳು ನಡೀತಾ ಇದೆ. ಯಾವ ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆಯಲ್ಲ, ಹಂಗೆ ಬಿಜೆಪಿಯಲ್ಲೂ ಕೂಡ ನಡೀತಾ ಇದೆ. ಸವದಿ ಬಿಜೆಪಿಗೆ ಬಂದ್ರೆ ಗದ್ದಿಗೌಡರ್ ಬದಲಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಗಾಣಿಗ ಸಮುದಾಯದ ಗದ್ದಿಗೌಡರ್ಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಗಾಣಿಗ ಸಮುದಾಯದ ಸವದಿಯನ್ನ ಕಣಕ್ಕಿಳಿಸಲು ಬಿಜೆಪಿಯಲ್ಲಿ ಚರ್ಚೆಗಳು ನಡೀತಾ ಇದೆಯಂತೆ. ಮುರುಗೇಶ್ ನಿರಾಣಿ ಕಣಕ್ಕಿಳಿಸಲು ಹೈಕಮಾಂಡ್ ಒಲವಿದೆ. ಆದ್ರೆ ನಾನೇ ಮತ್ತೊಮ್ಮೆ ಅಭ್ಯರ್ಥಿಯಾಗ್ತೇನೆ ಅಂತ ಇದ್ದಾರಂತೆ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್. ಬಗ್ಗೆ ನಮ್ಮ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರು ಏನು ತೀರ್ಮಾನ ತಗೋತಾರ ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಅವರ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಗೆಲ್ಲಲಿಕ್ಕೆ ಏನು ಮಾಡಬೇಕು ಅದನ್ನು ಸಂಪೂರ್ಣವಾಗಿ ನಾನು ಮಾಡ್ತೀನಿ. ಆದರೆ ನಾನೇ ನಿಲ್ಲಿ, ನಮ್ಮ ಪಕ್ಷದ ಬೇರೆ ಯಾರೇ ನಿಲ್ಲಿ, ಈ ಕ್ಷೇತ್ರವನ್ನು ನಾವು ಬೇರೆದವ್ರಿಗೆ ಬಿಟ್ಕೊಡೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಗೆಲ್ತೀವಿ. ಪಕ್ಷ ಏನು ಜವಾಬ್ದಾರಿಯನ್ನು ಕೊಡ್ತದೆ. ಇವತ್ತು ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ರಾಜ್ಯ ಉಪಾಧ್ಯಕ್ಷ ಆದದ್ದು ಆ ಇದರಲ್ಲಿ ಪೇಪರ್ದಲ್ಲಿ ಬಂದ ಮೇಲೆ ನಾನು ನೋಡಿರುವಂಥದ್ದು, ವಾಟ್ಸಪ್ದಲ್ಲಿ ಬಂತು. ಆಮೇಲೆ ಟಿ ವಿದಲ್ಲಿ ಬಂದ ಮೇಲೆ ನಾನು ವಿಜೇಂದ್ರ ಅವ್ರಿಗೆ ಧನ್ಯವಾದಗಳನ್ನು ಹೇಳಿದೆ. ಆ ಥರ ಲಾಸ್ಟ್ ಟೈಮ್ ಹೇಳಿದೆ, ನಾವು ಪಕ್ಷದಲ್ಲಿ ಏನು ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಮಾತ್ರ ಮಾಡ್ತೇವೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಮುಂದಿನ ಸಲ ನಿನಗೆ MLA ಟಿಕೆಟು ಇಲ್ಲಪ್ಪ, MP ಟಿಕೆಟು ಇಲ್ಲ, ನೀನು ನೇರವಾಗಿ ಪಕ್ಷದ ಕೆಲಸ ಮಾಡಬೇಕಂದ್ರೆ ಭಾಳ ಸಂತೋಷದಿಂದ ನಾನು ಪಕ್ಷದ ಕೆಲಸ ಮಾಡಲಿಕ್ಕೆ ಸಿದ್ಧತೆ ಇದ್ದೀನಿ. ಪಕ್ಷ ಬೆಂಗಳೂರು ಉತ್ತರ ಲೋಕಸಭಾ ಬಿಜೆಪಿ ಟಿಕೆಟ್ ಯಾರಿಗೆ? ಮಾಜಿ ಸಚಿವ ಸಿಟಿ ರವಿ, ಸಂಸದೆ ಸುಮಲತಾ ರೇಸ್ನಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ, ತಿಮ್ಮೇಶ್ ಗೌಡ, ಗೀತಾ ವಿವೇಕಾನಂದ್ ಇವರೆಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ. ಹಾಗಿದ್ರೆ ಬೆಂಗಳೂರು ಉತ್ತರ ಟಿಕೆಟ್ ಯಾರಿಗೆ ಸಿಗುತ್ತೆ? ಯಾರು ಗಿಟ್ಟಿಸ್ಕೊಳ್ತಾರೆ ಟಿಕೆಟ್ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಇದೆ. ಮತ್ತೆ ಟಿಕೆಟ್ ಕೇಳ್ತಿದ್ದಾರೆ ಹಾಲಿ ಸಂಸದ DV ಸದಾನಂದ ಗೌಡ. ಹೊರಗಿನವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಕೆಲವರು ಆಗ್ರಹ ಮಾಡ್ತಿದ್ದಾರೆ. DVS ಪರ ಅಶ್ವಥ್ ನಾರಾಯಣ್, R ಅಶೋಕ್ ಬ್ಯಾಟಿಂಗ್ ಬೀಸಿದ್ದಾರೆ. ಈ ಭಾಗದ ಶಾಸಕರ ಸಹಕಾರ ಕೋರಿರುವ ಮಾಜಿ ಸಚಿವ ಸಿಟಿ ರವಿ ಇವತ್ತು ಬಿಜೆಪಿ ಸಭೆಯಲ್ಲಿ ಮಹತ್ವದ ಚರ್ಚೆಗಳಾಗಿದ್ದಾವೆ. ನೋಡೋಣ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ. ಸಿಟಿ ರವಿ ಇದ್ದಾರೆ, ಸುಮಲತಾ ಅವರಿದ್ದಾರೆ, ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ಇದ್ದಾರೆ, ತಮ್ಮೇಶ್ ಗೌಡ ಇದ್ದಾರೆ. ಸೊ ಇವರೆಲ್ಲರ ಮಧ್ಯೆ ಬೆಂಗಳೂರು ಉತ್ತರ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಅಂತಿಮವಾಗಿ ಇಲ್ಲಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ತಲೆ ಬಾಗಲೇಬೇಕಾಗುತ್ತೆ. ಯಾರೇ ರೇಸ್ನಲ್ಲಿದ್ದರೂ ಕೂಡ, ಯಾರೇ ಏನೇ ಚರ್ಚೆಗಳು ಮಾಡಿದ್ರೂ ಕೂಡ ಇಲ್ಲಿ ಹೈಕಮಾಂಡ್ ಅಂತಿಮವಾದಂಥ ತೀರ್ಮಾನ ಕೈಗೊಳ್ಳುತ್ತೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಮುಂಬರುವಂತಹ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ನಡೀತಾ ಇದೆ. ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಟಿಕೆಟ್ ಯಾರಿಗೆ ಅನ್ನುವಂತಹ ಪ್ರಶ್ನೆ ಉಡ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಪ್ರಬಲ ನಾಯಕರೇ ಪೈಪೋಟಿಗಳಿದ್ದಾರೆ. ಹೈಕಮಾಂಡ್ ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡಬಹುದು ಅಂತ? ಚೇತನ್, ಇನ್ನೂ ಕೂಡ ಪೈಪೋಟಿ ಏರ್ಪಟ್ಟಿರುವಂತದ್ದು, ಆದರೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ ಹೈಕಮಾಂಡ್ನಿಂದ. ಈಗಾಗಲೇ ಒಂದ್ ಕಡೆಗೆ ಹಾಲಿ ಸಂಸದರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ಎಲ್ಲ ಒಂದ್ ಕಡೆ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಮತ್ತೆ ಅವರಿಗೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ನಿವೃತ್ತಿ ಘೋಷಣೆಯನ್ನ ಸದಾನಂದ ಗೌಡರು ಮಾಡಿದ್ದಾರೆ. ಆದ್ರೆ ಸ್ಥಳೀಯ ಮಟ್ಟದ ಶಾಸಕರು ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಮನಸ್ಸನ್ನ ಬದಲಾವಣೆ ಮಾಡಿ ಇನ್ನೊಂದು ಬಾರಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಸ್ಪಷ್ಟವಾದ ನಿರ್ದೇಶನವನ್ನ ಕೊಟ್ಟಿಲ್ಲ. ಇದ್ರ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಕೂಡ ಇಲ್ಲೊಂದು ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಮಾಜಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿರತಕ್ಕಂಥ ಗೀತಾ ವಿವೇಕಾನಂದ ಆಗಿರ್ಬೋದು, ಮತ್ತೆ ಮಂಡ್ಯ ಸಂಸದೆ ಆಗಿರತಕ್ಕಂಥ ಸುಮಲತಾ ಅಂಬರೀಶ್ ಆಗಿರ್ಬೋದು, ಮತ್ತೆ ಯಡಿಯೂರಪ್ಪನವರು ಆಪ್ತರಾಗಿರ್ತಕ್ಕಂಥ ತಮೇಶ್ ಗೌಡರು ಆಗಿರ್ಬೋದು, ಹೀಗೆ ಸಾಲು ಸಾಲು ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಆದ್ರೆ ಈಗಾಗಲೇ ಸಿ ಟಿ ರವಿ ಅವರು ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತದ್ದು. ಅಂತಿಮವಾಗಿ ಸಿ ಟಿ ರವಿ ಅವರೇ ಬಹುತೇಕವಾಗಿ ಬಿಜೆಪಿ ಅಭ್ಯರ್ಥಿ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಡಿ.ವಿ. ಸದಾನಂದ ಗೌಡರು ಕೂಡ ನಿವೃತ್ತಿ ಘೋಷಣೆ ಮಾಡಿದ ಬಳಿಕವಾಗಿ ತಮ್ಮ ಸಮುದಾಯದ ಮತ್ತೊಬ್ಬ ನಾಯಕ ಅಂದ್ರೆ ಈಗ ಸಿ ಟಿ ರವಿ ಅವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಹೀಗಾಗಿ ಅವರಿಗೆ ಒಂದು ರೀತಿ ಒಲವನ್ನು ತೋರಿದ್ದಾರೆ. ಮತ್ತೆ ನೀವು ಸ್ಪರ್ಧೆಗೆ ರೆಡಿಯಾಗಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಸದಾನಂದ ಗೌಡರು ಸಿ ಟಿ ರವಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ಸಿ ಟಿ ರವಿ ಅವರು ಕೂಡ ಸ್ಥಳೀಯ ಮಟ್ಟದ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿ ಟಿ ರವಿ ಅವರು ಬರ್ತಾರೆ ಅಂತ ವಿಚಾರ ಬಂದ ಕೂಡಲೇ ಇದೇ ಅಶ್ವತ್ಥನಾರಾಯಣ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಎಲ್ಲರೂ ಕೂಡ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೀಗ ಅಶೋಕ್ ಆಗಿರ್ಬೋದು ಮತ್ತೆ ಅಶ್ವತ್ಥನಾರಾಯಣ ಅವರನ್ನ ಇಲ್ಲೊಂದು ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಿ ಟಿ ರವಿ ಅವರು ಕೂಡ ಸಕ್ಸಸ್ ಅನ್ನ ಕಂಡಿದ್ದಾರೆ. ಹೀಗಾಗಿ ಒಂದ್ ರೀತಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅಲ್ಲಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಿ ಟಿ ರವಿ ಅವರು ಮನಸ್ಸನ್ನ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು, ಕೆಲ ನಾಯಕರು ಕೂಡ ಅವ್ರ ಬಗ್ಗೆ ಸ್ಪರ್ಧೆ ಮಾಡೋದಕ್ಕೂ ಕೂಡ ಒಲವನ್ನು ತೋರಿದರೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತಿನ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಒಟ್ಟಾಗಿ ಚುನಾವಣೆ ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರ ಆಗಿದೆ. ಆದ್ರೆ ಅಭ್ಯರ್ಥಿಯ ಬಗ್ಗೆ ಯಾವುದೇ ರೀತಿಯಂತ ಚರ್ಚೆ ಆಗಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಸಿ ಟಿ ರವಿ ಆಗಿರ್ಬೋದು ಮತ್ತೆ ಬೇರೆ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಅಂತಿಮವಾಗಿ ಅವರೆಲ್ಲರೂ ಕೂಡ ನಾವು ಸಪೋರ್ಟ್ ಅನ್ನ ಮಾಡೋಣ ಅನ್ನೋ ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಬಹುತೇಕವಾಗಿ ಬರುವಂತ ದಿನಗಳಲ್ಲೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸಿ ಟಿ ರವಿ ಅವರೇ ಅಂತಿಮವಾಗಿ ಸ್ಪರ್ಧಿಸುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಚೇತನ್, ಓಕೆ, ಫೈನ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.